ಇಲ್ಲಿ ನೆಲೆಸಿ ನಮಗೆಲ್ಲ ದಾರಿದೀಪವಾಗಿ ಇವತ್ತು ಅವರು ಅಗಲಿದ್ರು ಕೂಡ ಅವರನ್ನು ಭಕ್ತಿಪೂರ್ವಕವಾಗಿ ಮನದಾಳದಿಂದ ಇವತ್ತು ನಡೆಯುವಂಥದ್ದೇ ಅದು ನಿಜವಾದ ಒಂದು ಪುಣ್ಯ ಸ್ಮರಣೆ ಅನ್ನೋ ಮಾತನ್ನು ನಾನು ಇವತ್ತು ಹೇಳಕ್ಕೆ ಇಚ್ಛೆಪಡ್ತೇನೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಕಚ್ಚೇರಿ ಮಠದ ಪೂಜ್ಯರು ಆದಿಯಾಗಿ ಇಲ್ಲಿ ಸದ್ಭಕ್ತರು ಇವತ್ತು ಅತ್ಯಂತ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ನಮ್ಮ ವಿಶೇಷ ಪ್ರವಚನಕಾರರಾದಂತಹ ಗಣೇಶ್ ಶಾಸ್ತ್ರಿಗಳವರನ್ನು ಕರೆದು ಬಹುತೇಕ ನಾವೆಲ್ಲ ಮನುಷ್ಯರಾಗಿ ಮಾನವೀಯತೆಯನ್ನು ಇಟ್ಕೊಂಡು ನಡೆಯೋದಕ್ಕೆ ಕಲಿತಿದ್ದೇ ನಾವು ಈ ಪುರಾಣ ಪುಣ್ಯಕಥೆ ಮತ್ತು ಪ್ರವಚನದಿಂದ ಅನ್ನೋ ಮಾತನ್ನು ಕೂಡ ನಾವು ಇವತ್ತು ಒಪ್ಪಿಕೊಳ್ಳುವಂಥ ಮಾತು. ಯಾಕಂದರೆ ಇವೆಲ್ಲ ಇತ್ತೀಚಿನ ಜನಕ್ಕೆ, ಇತ್ತೀಚಿನ ನವ ಪೀಳಿಗೆಗಳಿಗೆ ಇವು ಒಂದು ಕಥೆ ಅನ್ನೋ ಒಂದು ಮಟ್ಟಕ್ಕೆ ನಮ್ಮನ್ನು ಕೇಳುವಂಥ ನಿಟ್ಟಿನಲ್ಲಿ ನಮ್ಮ ಇವತ್ತು ಯುವ ಪೀಳಿಗೆ ಬೆಳೀತಾ ಇದೆ. ಆದರೆ ಈ ಕೂತಂಥ ಅನೇಕ ಹಿರಿಯರನ್ನ ನೋಡಿದಾಗ ಅವ್ರಿಗೆ ಗೊತ್ತಿದೆ ಇದರಿಂದಲೇ ನಾವು ಜೀವನವನ್ನು ಕಲ್ತಿದ್ದೀವಿ ಅನ್ನೋದನ್ನ ಇವತ್ತು ತಾವು ಇಲ್ಲಿ ತೋರಿಸ್ಕೊಡ್ತಾ ಇದ್ದೀವಿ. ಈ ಒಂದು ಸಂಸ್ಕಾರ ನಮ್ಮ ಸಮಾಜದಲ್ಲಿ, ನಮ್ಮ ಧರ್ಮದಲ್ಲಿ ಇವತ್ತು ಅನೇಕ ದಿಗ್ಗಜರು, ಮಹಾಪುರುಷರು, ಮಹಾತಪಸ್ವಿಗಳು ಇವತ್ತು ನಡೆಸಿಕೊಂಡು ನಮಗೆಲ್ಲ ದಾರಿದೀಪವಾಗಿದ್ದಾರೆ. ಅದನ್ನು ನಾವು ಮುಂದುವರಿಸಿಕೊಂಡು ಹೋಗುವಂಥ ನಿಟ್ಟಿನಲ್ಲಿ ನಾವು ಧರ್ಮವನ್ನು ರಕ್ಷಣೆ ಮಾಡುವಂಥವರಾಗಬೇಕು. ಆ ಧರ್ಮವನ್ನು ರಕ್ಷಣೆ ಮಾಡುವಂಥ ನಿಟ್ಟಿನಲ್ಲಿ ನಾವು ಯಾವುದೇ ಒಂದು ಸಂದರ್ಭ ಬಂದಾಗ ಕೂಡ ನಾವು ಹಿಂದೆ ಜರಿಬಾರ್ದು ಅನ್ನೋ ಮಾತನ್ನು ನಾನು ಬಹಳ ಸ್ಪಷ್ಟವಾಗಿ ಈ ವೇದಿಕೆ ಮುಖಾಂತರ ಹೇಳಕ್ಕೆ ಇಚ್ಛೆಪಡ್ತೇನೆ. ಯಾಕಂದರೆ ನಾವೆಲ್ಲ ನಡೆಯುತ್ತಿರುವಂಥ ಒಬ್ಬ ಪೂಜ್ಯರು. ಯಾಕಂದರೆ ಕೇವಲ ಪೂಜ್ಯರಾಗಿರಲಿಲ್ಲ, ಈ ಮಾನವ ಕುಲಕ್ಕೆ ಇವತ್ತು ಮಾನವ ಕುಲವನ್ನೇ ಉದ್ಧಾರಗೊಳಿಸಿದಂಥ ಪೂಜ್ಯರನ್ನ ನಡೆಯುವಂಥದ್ದು ಏನಿದೆ, ಇವತ್ತು ನಮ್ಮ ಮನದಾಳದಿಂದ ಅವ್ರನ್ನ ಸ್ಮರಣೆ ಏನು ಮಾಡ್ತೀವಿ, ಆ ಒಂದು ಸ್ಮರಣೆ ಇವತ್ತು ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೂಡ ಕಂಡು ತರುವಂಥ ಕೆಲಸ ಆಗತ್ತೆ ಅನ್ನೋದು ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಆದ ಕಾರಣ ಇವತ್ತು ನಾವೆಲ್ಲ ಏನು ಒಂದು ಕಾಲದಲ್ಲಿ ನಾವು ಹೋಗ್ತಾ ಇದ್ದೀವಿ. ಇವತ್ತು ಬದಲಾವಣೆ ದಿನಗಳಲ್ಲಿ ಕಲಿಯುಗ ಅಂತ ಹೇಳ್ತೀವಿ ನಾವು. ಈ ಕಲಿಯುಗದಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ನಾವು ಕಲ್ತಾ ಇದ್ದೀವಿ. ಯಾಕಂದ್ರೆ ನಮ್ಮ ಗುರುಗಳು ಹೇಳ್ತಾ ಇದ್ರು, ಶಾಸ್ತ್ರಿಗಳು, ವಿಭೂತಿ ಹಣೆ ಮೇಲೆ ಕಂಡ್ರೆ ಏನ್ ಹೇಳಿದ್ರಿ, ಅನ್ನದ ಭೂಗಾಣಿ ಇದ್ದಂಗೆ. ಅದು ಅನ್ನ ಬಸವಣ್ಣನವರು 12ನೇ ಶತಮಾನದಲ್ಲೇ ನಮಗೆ ಒಂದು ಧರ್ಮವನ್ನು ಕಟ್ಟಿ ಇದಕ್ಕೆ ಎಲ್ಲ ರೀತಿ ಸಂಸ್ಕಾರವನ್ನು ಕೊಟ್ಟು ಇವತ್ತು ನಮ್ಮನ್ನ ಆ ವಿಭೂತಿ ಇದ್ರೇ ಇವತ್ತು ವಿಭೂತಿ ಅನ್ನೋದು ಬಹಳ ಸರಳವಾಗಿ ಜನಕ್ಕೆ ಕಾಣಬಹುದು. ಅದರಲ್ಲಿ ಇರುವಂತ ಶಕ್ತಿ ಏನಿದೆ ಅದನ್ನ ಅರ್ಥ ಮಾಡಿಕೊಂಡವನಿಗೆ ಗೊತ್ತು, ಅದನ್ನ ಹಚ್ಕೊಂಡವನಿಗೆ ಗೊತ್ತು ಅನ್ನೋ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಆ ಧರ್ಮ ಪಾಲನೆ ಮಾಡುವಂಥದ್ದು ಬಹಳಷ್ಟು ಜನ ನನಗೆ ಪ್ರಶ್ನೆ ಮಾಡ್ತಿರ್ತಾರೆ, ಏನ್ರಿ ಇತ್ತೀಚೆಗೆ ನೀವು ಎಣೆ ಮೇಲೆ ಬಹಳ ಚಂದ ವಿಭೂತಿ ಹಚ್ಕೊಂಡು ಬರ್ತಿರಲಿಲ್ಲ ಅಂತ. ಇಲ್ಲಪ್ಪ, ನನಗೂ ಸ್ವಲ್ಪ ತಡವಾಗಿ ಗೊತ್ತಾಯ್ತು. ಅದಕ್ಕೆ ತಡವಾದ್ರೂ ಕೂಡ ಇನ್ನೂ ತಡ ಮಾಡಿದ್ರೆ ಅದು ಬುದ್ಧಿಗೆಟ್ಟವರು ಅಂತಾರೆ. ಅದಕ್ಕೆ ಅದನ್ನು ತಡ ಮಾಡದೆ ಅದನ್ನ ರಕ್ಷಣೆ ಮಾಡ್ಕೊಂಡು ಹೋಗುವಂತ ಕರ್ತವ್ಯವನ್ನು ನಾನು ಮಾಡ್ತಾ ಇದ್ದೀನಿ ಅನ್ನೋ ಮಾತನ್ನು ಬಹಳ ಹೆಮ್ಮೆಯಿಂದ ಇಷ್ಟಪಡ್ತೇನೆ. ಯಾಕಂದ್ರೆ ನಾವು ಒಂದು ಸಂಪ್ರದಾಯದಲ್ಲಿ, ಒಂದು ಪರಂಪರೆಯಲ್ಲಿ, ಒಂದು ಸಂಸ್ಕಾರದಲ್ಲಿ ಬೆಳೆದಂಥವ್ರು. ಆ ಒಂದು ನಿಟ್ಟಿನಲ್ಲಿ ನಮ್ಮ ಮುಂದಿನ ಪೀಳಿಗೆ ಕೂಡ, ಯಾಕಂದ್ರೆ ನಮ್ಮ ಧರ್ಮವನ್ನು ರಕ್ಷಣೆ ಮಾಡಬೇಕು. ನಾವು ಮಾಡದೇ ಇದ್ರೆ ಮತ್ತೆ ಬೇರೆಯವರು ಯಾರು ಮಾಡ್ತಾರೆ? ಆ ಒಂದು ನಿಟ್ಟಿನಲ್ಲಿ ನಾವು ಅದಕ್ಕೆ ಯಾವುದಕ್ಕೂ ಕೂಡ ಹಿಂಜರಿಬಾರ್ದು. ಆ ಒಂದು ಹಿಂಜರುವಿಕೆ ಇತ್ತೀಚೆಗೆ ಬಹಳಷ್ಟು ಕಾಣ್ತಾ ಇದ್ದೀವಿ ನಾವು. ಯಾಕಂದ್ರೆ ಧರ್ಮ ಜನಿಸಿದ ಧರ್ಮವೇ ಬೇರೆ, ಜನರು ಮಾತಾಡುವಂತ ನಿಟ್ಟು ಅವ್ರು ಬೇರೆನೇ ಇರುತ್ತೆ. ಆ ಒಂದು ಕೆಲಸ ನಮ್ಮ ಅಣ್ಣ ಬಸವಣ್ಣನವರು ನಮಗೆ ಹೇಳಿಕೊಟ್ಟಿಲ್ಲ. ಒಂದು ವೀರಶೈವ ನಾವು ಹಾಡುಗಳ ಕುಮಾರಸ್ವಾಮಿಗಳನ್ನು ಕೂಡ ನಾವು ನೆನೀಬೇಕಾಗುತ್ತೆ. ಯಾಕಂದ್ರೆ ಇವತ್ತು ವೀರಶೈವ ಲಿಂಗಾಯತ ಧರ್ಮ ಸ್ಥಾಪಕರು ಹಾಡುಗಳ ಕುಮಾರೇಶ್ವರ ಸ್ವಾಮಿಗಳು ಅವರು ಇವತ್ತು ನಮಗೊಂದು ಸಂಸ್ಕಾರವನ್ನು, ಈ ಧರ್ಮಕ್ಕೆ ಒಂದು ನಿಷ್ಠೆಯನ್ನು ಕೊಟ್ಟು ಹೋಗಿದ್ದಾರೆ. ಆ ನಿಟ್ಟಿನಲ್ಲಿ ನಾವೆಲ್ಲ ನಡೆದು ತೋರಿಸುವಂಥವ್ರಾಗಬೇಕು, ನಾವೆಲ್ಲ ರಕ್ಷಕರಾಗಬೇಕು ಅನ್ನೊಂದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಏನು ಮುರುಘರಾಜೇಂದ್ರ ಮಹಾಸ್ವಾಮಿಗಳವರ ಈ ಒಂದು 59ನೇ ಪುಣ್ಯಸ್ಮರಣೆ ಉತ್ಸವ ಬಹಳ ಯಶಸ್ವಿಯಾಗಿ
ಇವತ್ತು ಇಲ್ಲಿ ಮಠದಲ್ಲಿ ನಡೆದು ಬರ್ತಾ ಇದ್ದು ಭಾಳ ಸಂತೋಷ. ಈ ಒಂದು ಕಾರ್ಯಕ್ರಮದಲ್ಲಿ ನನಗೂ ಕೂಡ ಇವತ್ತು ಭಾಗವಹಿಸಲಿಕ್ಕೆ ಪೂಜ್ಯರು ಇಚ್ಛಾಶಕ್ತಿಯನ್ನು ಬಹುತೇಕ ನನಗೆ ನಿನ್ನೆ ಸಾಯಂಕಾಲ ಗೊತ್ತಾಯ್ತು. ರಾತ್ರಿ ಪೂಜ್ಯರ ಫೋನ್ ಮಾಡಿದ್ರು, ಇಲ್ಲ ನಾಳೆನೇ ಕಾರ್ಯಕ್ರಮ ಐತಿ ಬರಬೇಕು ಅಂದಾಗ ನಾನು ಹೇಳೋ ಪೂಜ್ಯರ ಬರ್ತಿದ್ವಿ ಅಂತ ಹೇಳಿದೆ. ಆದರೂ ನಮ್ಮ ಸುರೇಶ್ ಹಳಪಟ್ಟಿ ಆಗಿರ್ಬೋದು, ನಮ್ಮ ರಾಜೀವ್ ಬಾಯಾಪುರ್ ಅವರು ಆ ಮಂತ್ರವನ್ನು ತಂದು ಕೊಟ್ಟರು. ನನಗೆ ಸ್ವಲ್ಪ ತಡವಾಗಿ ಬಂದಿದ್ದಕ್ಕೆ ತಮ್ಮಲ್ಲಿ ಮತ್ತೊಮ್ಮೆ ಪೂಜ್ಯರೆಲ್ಲ